ಆತ ಬಂದು ಒಂದು ದೂರು ಕೊಟ್ರೆ ಅದರ ಆಧಾರದ ಮೇಲೆ ಒಂದು SIT ತನಿಖೆ ಮಾಡ್ತಾರಂದ್ರೆ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗಲಿ ಅನ್ನುವಂಥ ಮೂಲ ಉದ್ದೇಶ. ಮತ್ತು ಇದರ ಹಿಂದೆ ಸಿದ್ದರಾಮಯ್ಯ ಮತ್ತು ಎಡಪಂಥೀಯ ನಕ್ಸಲೈಟ್ ವಿಚಾರಗಳನ್ನು ಹೊಂದಿದಂಥ ಎಡಪಂಥೀಯ ವಿಚಾರ ಯಾರು ಬುದ್ಧಿವಂತರಿದ್ದಾರೆ, ವಿಚಾರವಾದಿಗಳಿದ್ದಾರೆ, ಅವರ ಮಾತು ಕೇಳಿಕೊಂಡು ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಸಿದ್ದರಾಮಯ್ಯ ಈ SIT ತನಿಖೆಯನ್ನು ಮಾಡಿದರು. ಆಯಿತು, SIT ತನಿಖೆ ಆಯಿತು. ಏನಾಯ್ತು? ಅಲ್ಲಿ ಒಂದು ತಗ್ಗು, ಇಲ್ಲೊಂದು ತಗ್ಗು, 13, 15, 20 ಎಲ್ಲಿಯೂ ಒಂದು ಬುರುಡೆ ಸಿಗಲಿಲ್ಲ, ಒಂದು ಅವಶೇಷ ಸಿಗಲಿಲ್ಲ. ಎಲ್ಲವೂ ಬೋಗಸ್ ಅಂತ ಗುರ್ತಾದ ಮೇಲೆ ಯಾರು ದೂರುದಾರಿದ್ದಾರೆ ಆ ದೂರುದಾರ ಮೇಲೆ ಇವತ್ತು ಎನ್ಕ್ವೈರಿ ನಡೀತಾ ಇದೆ. ಅದಕ್ಕಾಗಿ ನಾನು ಒಂದು ಹೇಳ್ತೀನಿ, ಸಿದ್ದರಾಮಯ್ಯ ಅವರಿಗೆ ಇಷ್ಟೆಲ್ಲ ತಪ್ಪು ಮಾಡಿದ್ರಲ್ಲ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ರಲ್ಲ, ಮೊಟ್ಟ ಮೊದಲು ಧರ್ಮಸ್ಥಳ ಇಡೀ ಜನತೆ, ಮಂಜುನಾಥ ಭಕ್ತರ ಇಡೀ ಜನತೆಗೆ, ಕೋಟ್ಯಾಂತರ ಜನತೆಗೆ ನೀವು ಕ್ಷಮಾಪಣೆ ಕೇಳಿ ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ.